ನಮಸ್ತೆ. ಅಯೋಧ್ಯಾಕಾಂಡ ಸಪ್ತದಶಾಧಿಶತತಮಃ ಸರ್ಗಃ. ಸೀತಾಪತಿವ್ರತ್ಯ ಪ್ರಶಂಸಾ. ಮೊದಲನೇ ಶ್ಲೋಕ. ರಾಘವಸ್ತತ್ವತಯಾ ತೇಷು ತಪಸ್ವಿಷು ವಿಚಿಂತಯನ್ ನ ತತ್ರಾರೋಚಯದ್ವಾಂಸಂ ದ್ವಾಸಂ ಕಾರಣೈರ್ಬಹುಭಿಸ್ತದಾ. ಇನ್ನೊಂದ್ಸಲ. ರಾಘವಸ್ತ್ವಥಯಾಥೇಷು ತಪಸ್ವಿಷು ವಿಚಿಂತಯನ್ ನ ತತ್ರಾರೋಚಯದ್ವಾಸಂ ಕಾರಣೈರ್ಬಹುಭಿಸ್ತದಾ. ಎರಡನೇ ಶ್ಲೋಕ. ಇಹ ಮೇ ಭರತೋ ದೃಷ್ಟೋ ಮಾತರಶ್ಚ ಸನಾಗರಾಃ ಸಾ ಚ ಮೇ ಸ್ಮೃತಿನ್ವೇತಿ ತಾನ್ನಿತ್ಯ ಮನುಷೋಚತಃ. ಇನ್ನೊಂದ್ಸಲ. ಇಹ ಮೇ ಭರತೋ ದೃಷ್ಟೋ ಮಾತರಶ್ಚ ಸನಾಗರಾಃ ಸಾ ಚ ಮೇ ಸ್ಮೃತಿರನ್ವೇತಿ ತಾನ್ನಿತ್ಯ ಮನುಷೋಚತಃ. ಅರ್ಥ. ಇದು ಸರ್ಗ 117. ಸರ್ಗದ ಹೆಸರೇನೆಂದರೆ ಶ್ರೀರಾಮ ಲಕ್ಷ್ಮಣರು ಸೀತೆಯೊಡನೆ ಅತ್ರಿ ಮುನಿಗಳ ಆಶ್ರಮಕ್ಕೆ ಹೋಗುವುದು. ಅನಸೂಯಾದೇವಿಯು ಸೀತೆಯ ಪಾತಿವ್ರತ್ಯವನ್ನು ಕೊಂಡಾಡುವುದು. ಮೊದಲು 2 ಶ್ಲೋಕಗಳ ಅರ್ಥವು ಹೀಗಿದೆ. ಋಷಿಗಳೆಲ್ಲರೂ ಹೊರಟು ಹೋದ ಮೇಲೆ ಆಲೋಚನಾಪರನಾದ ಶ್ರೀರಾಮನಿಗೆ ಚಿತ್ರಕೂಟವಾಸವು ಹಿಡಿಸಲಿಲ್ಲ. ಅದಕ್ಕೆ ಅನೇಕ ಕಾರಣಗಳಿದ್ದವು. ಅವನು ಈ ಸ್ಥಳದಲ್ಲಿ ನಾನು ಭರತನನ್ನೂ ಮಾತೆಯರನ್ನೂ ನೋಡಿದೆ, ಪುರವಾಸಿಗಳನ್ನು ಇಲ್ಲಿ ಕಂಡೆ, ಅವರ ನೆನಪು ಆಗುತ್ತಲೇ ಇದೆ, ನೆನಪಾದಾಗ ದುಃಖವಾಗುತ್ತದೆ. ಇದು ಮೊದಲು 2 ಶ್ಲೋಕಗಳ ಅರ್ಥ. ಪುನಃ ಶ್ಲೋಕನ ಓದೋಣ. ರಾಘವಸ್ತ್ವಥಯಾ ತೇಷು ತಪಸ್ವಿಷು ವಿಚಿಂತಯನ್ ನ ತತ್ರಾರೋಚಯದ್ವಾಸಂ ಕರುಣೈರ್ಬಹುಭಿಸ್ತದಾ. ರಾಘವಸ್ತ್ವಥಯಾ ತೇಷು ತಪಸ್ವಿಷು ವಿಚಿಂತಯನ್ ನ ತತ್ರಾರೋಚಯದ್ವಾಸಂ ಕರುಣೈರ್ಬಹುಭಿಸ್ತದಾ. ಇಹ ಮೇ ಭರತೋ ದೃಷ್ಟೋ ಮಾತರಶ್ಚ ಸನಾಗರಾಃ ಸಾ ಚ ಮೇ ಸ್ಮೃತಿರನ್ವೇತಿ ತಾನ್ನಿತ್ಯಮನುಷೋಚತಃ. ಇಹ ಮೇ ಭರತೋ ದೃಷ್ಟೋ ಮಾತರಶ್ಚ ಸನಾಗರಾಃ ಸಾ ಚ ಮೇ ಸ್ಮೃತಿರನ್ವೇತಿ ತಾನ್ನಿತ್ಯಮನುಷೋಚತಃ. 3, 4 ಇದು ಮೊದಲು 2 ಶ್ಲೋಕಗಳು. ಈಗ 3 ಮತ್ತು 4ನೇ ಶ್ಲೋಕ ನೋಡೋಣ. ಸ್ಕಂಧಾವರಾನಿವೇಶೇನ ತೇನ ತಸ್ಯ ಮಹಾತ್ಮನಃ ಹಯಸ್ಹಸ್ತಿ ಕರಿಷ್ಯೈಶ್ಚ ಉಪಮರ್ದಃ ಕೃತೋ ಭೃಶಂ. ಸ್ಕಂಧಾವರಾನಿವೇಶೇನ ತೇನ ತಸ್ಯ ಮಹಾತ್ಮನಃ ಹಯಸ್ಹಸ್ತಿ ಕರಿಷ್ಯೈಶ್ಚ ಉಪಮರ್ದಃ ಕೃತೋ ಭೃಶಂ. ತಸ್ಮಾದನ್ಯತ್ರ ಗಚ್ಛಾಮ ಇತಿ ಸಂಚಿತ್ಯ ರಾಘವಃ ಪ್ರಾತಿಷ್ಠತ ಸ ವೈದೇಹ್ಯ ಲಕ್ಷ್ಮಣೇನ ಚ ಸಂಗತಃ. ಇನ್ನೊಂದ್ಸಲ. ತಸ್ಮಾದನ್ಯತ್ರ ಗಚ್ಛಾಮ ಇತಿ ಸಂಚಿತ್ಯ ರಾಘವಃ ಪ್ರಾತಿಷ್ಠತ ಸ ವೈದೇಹ್ಯ ಲಕ್ಷ್ಮಣೇನ ಚ ಸಂಗತಃ. ಭರತನು ಎಂಥ ಮಹಾಪುರುಷ. ಅವನ ಸೇನೆ ಇಲ್ಲಿ ಬೀಡುಬಿಟ್ಟಿತ್ತು. ಅನೇಕ ಕುದುರೆಗಳು ತುಳಿದಾಡಿ ಈ ವನವನ್ನು ನುಗ್ಗು ಮಾಡಿವೆ. ಅವುಗಳ ಲದ್ದಿ ಅಲ್ಲಲ್ಲಿ ಕಾಣಿಸುತ್ತದೆ. ಅದನ್ನು ಕಂಡಾಗ ಮತ್ತೆ ಭರತನ ನೆನಪಾಗುತ್ತದೆ. ಆದ್ದರಿಂದ ಬೇರೊಂದು ಸ್ಥಳಕ್ಕೆ ಹೋಗೋಣ ಎಂದು ಆಲೋಚಿಸಿ ಸೀತಾ ಲಕ್ಷ್ಮಣರೊಡನೆ ಅಲ್ಲಿಂದ ಹೊರಟನು. ಧನ್ಯವಾದ.